ವಿದ್ಯೆ ಬುದ್ಧಿ ಜ್ಞಾನ ಏನ್ ಬೇಕಾದ್ರೆ ಅದನ್ನು ಬೆಳಗ್ಗೆ ಹೊತ್ತು ಕೇಳ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬ್ರಾಹ್ಮ್ಯ ತಾಯಿ ಸ್ವರೂಪವಾಗಿ ಸರಸ್ವತಿಯಾಗಿ ಕೊಡ್ತಾರೆ. ಆದ್ರೆ ಇವಾಗ ಆ ತಾಯಿ ದೇವಸ್ಥಾನಕ್ಕೆ ಬಂದಾಗಿಂದ ನಮ್ ಕಷ್ಟ ಎಲ್ಲ ಪರಿಹಾರ ಆಗ್ತಾ ಇದೆ. ಮೇಡಮ್ ನಾವು ಸುಮಾರು ಅಂದ್ರೆ ಒಂದು 5 ವಾರದಿಂದ ಬರ್ತಾ ಇದೀವಿ. ಇದು 6ನೇ ವಾರ. ಮಧ್ಯಾಹ್ನದ ಹೊತ್ತು ಮಹಾಲಕ್ಷ್ಮಿಯಾಗಿ ನಿಮ್ಗೆ ಏನ್ ಬೇಕು ಹಣಕಾಸಿನ ಸಮಸ್ಯೆ ಕೊಡ್ತಾರೆ. ಒಂದು ಯಾರು ಬೇಕಾದ್ರೂ ಒಂದು 5 ನಿಮಿಷ ಇದ್ದು ಆ ಶಿವನನ್ನ ಮತ್ತು ಅಮ್ಮನವ್ರನ್ನ ದಿಷ್ಟಿಸಿ ಕಣ್ಣು ಮುಚ್ಚಿದೀರ ಕಣ್ಣು ಬಿಟ್ಟು ನೋಡಿದ್ರೆ ಅವ್ರಿಗೆ ಅನುಭವ ಆಗುತ್ತೆ. ಆ ತಾಯಿ ಹತ್ರ ಸತ್ಯ ಇದೆ. ನಮ್ಗೆ ಒಳ್ಳೇದಾಗೈತೆ ಮೇಡಮ್. ಹೌದೌದು, ಖಂಡಿತ. ನಮ್ಗೆ ಬಂದು ನಾವು ಇಲ್ಲಿ ಏನ್ ಅನ್ಕೊಂಡಿದೀವೋ ಏನ್ ಬೇಡ್ಕೊಂತೀವೋ ಅದೆಲ್ಲ ಆಗಿದೆ, ನೆರವೇರಿದೆ. ನಾವು ಮನ್ಸಲ್ಲಿ ಏನ್ ಅನ್ಕೊಂಡಿದ್ವೋ ಅದು ನಮ್ಗೆ 1ನೇ ವಾರ ಆಗಿಲ್ಲ, 2ನೇ ವಾರ ಆಯ್ತು, 3ನೇ ವಾರನೂ ಇನ್ನೂ ಚೆನ್ನಾಗಾಯ್ತು. ದೇವ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ ಕಾಣಿಸ್ತಾಳೆ. ದೇವ್ರು ಪವರ್ಫುಲ್ ಇದೆ. ಪವರ್ಫುಲ್ ಇದೆ. ನಾವು ಒಂದು 9-10 ವಾರದಿಂದ ಬರ್ತಾ ಇದೀವಿ. ಶ್ರೀಮಾತ್ರೇ ನಮಃ. ಈ ಅತ್ತಿವಟ್ಟ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರತಕ್ಕಂಥ ಈ ಅತ್ತಿವಟ್ಟ ಗ್ರಾಮದಲ್ಲಿ ಈ ಅನ್ನಪೂರ್ಣೇಶ್ವರಿ ದೇವಿ ತ್ರಿಶಕ್ತಿಯನ್ನ ಹೊಂದಿರತಕ್ಕಂಥ ಮಹಾ ಬೆಳಗ್ಗೆ ಹೊತ್ತು ಬ್ರಹ್ಮಸ್ವರೂಪಿಣಿ, ಮಾಹೇಶ್ವರ ಸ್ವರೂಪಿಣಿ, ಲಕ್ಷ್ಮೀ ಸ್ವರೂಪ ಇರುತ್ತೆ. ಸಂಜೆ ಆದ್ರೆ ಲಕ್ಷ್ಮೀ ಸ್ವರೂಪಿಣಿ. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ದೇವ್ರನ್ನ ನೋಡಿ ಕಾಣಿಸ್ತದೆ. ಆದ್ರೆ ಇದನ್ನ ಬಂದವ್ರಿಗೆ ಅವ್ರಿಗೆ ಏನ್ ಬೇಕು ವಿದ್ಯೆ ಬುದ್ಧಿ ಜ್ಞಾನ ಏನ್ ಬೇಕಾದ್ರೆ ಅದನ್ನು ಬೆಳಗ್ಗೆ ಹೊತ್ತು ಕೇಳ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬ್ರಾಹ್ಮ್ಯ ತಾಯಿ ಸ್ವರೂಪವಾಗಿ ಸರಸ್ವತಿಯಾಗಿ ಕೊಡ್ತಾರೆ. ಮಧ್ಯಾಹ್ನದ ಹೊತ್ತು ಮಹಾಲಕ್ಷ್ಮಿಯಾಗಿ ನಿಮ್ಗೆ ಏನ್ ಬೇಕು ಹಣಕಾಸಿನ ಸಮಸ್ಯೆ ಕೊಡ್ತಾರೆ. ಸಂಜೆ ಹೊತ್ತು ಶಕ್ತಿ ದೇವತೆ, ಆ ಅಮ್ಮನಲ್ಲಿ 3 ಶಕ್ತಿ ತ್ರಿಶಕ್ತಿಗಳಿರ್ತಕ್ಕಂಥ ದೇವಿ. ನೀವು ಅಮ್ಮನವ್ರಿಗೆ ಏನ ಕೊಟ್ರೇನು ವಿಶೇಷವಾಗಿ ಅತಿ ಹೆಚ್ಚಾಗಿ ಕೊಡ್ತಾರೆ. ಯಾಕಂದ್ರೆ ಆ ಅಮ್ಮನಲ್ಲಿ ಕೈಯಲ್ಲಿ ಸೌಟು ಬಹಳ ದೊಡ್ಡದಿದೆ. ಎಲ್ಲ ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿಗೆ ಸೌಟು ಕೈ ಹಾಕೋದು ಚಿಕ್ಕದಿದೆ, ಇದು ಬಹಳ ದೊಡ್ಡದಿದೆ. ವಿಶೇಷವಾದ ದಿವ್ಯವಾದ ಒಂದು ಈ ವಿಗ್ರಹ ಯಾರೋ ಋಷಿಮುನಿಗಳ ಸ್ಥಾಪನೆ ಮಾಡಿ ಎಲ್ಲೋ ಹೋಗ್ಬೇಕಾದ್ರಂತೂ ಈ ಒಂದು ಮರದಲ್ಲಿ, ಈ ಊರಲ್ಲಿ ಒಂದು ಮರದ ಕೆಳಗಡೆ ಸಿಕ್ಕಿರ್ತಕ್ಕಂಥ ಅದ್ಭುತವಾದ ದಿವ್ಯವಾದ ಒಂದು ದೇವತೆ. ಈ ದೇವತೆಯನ್ನ ನಮ್ಗೆ ಸಿಕ್ಕಿ ಪೂಜೆ ಮಾಡೋದೇ ಒಂದು ದೊಡ್ಡ ಪುಣ್ಯದ ಕೆಲಸ. ಅದು ಯಾರ್ಯಾರಿಗೆ ಲಭ್ಯ ಇದೆ ಅವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ದೇವಿಯ ಅನುಗ್ರಹ ಇದ್ದವ್ರು ಮಾತ್ರ ಇಲ್ಲಿಗೆ ಬರ್ತಾರೆ. ಈ ದೇವಿಯ ಅನುಗ್ರಹ ಇಲ್ದಿರ ಯಾರೂ ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಯೂಟ್ಯೂಬಲ್ಲಿ ಏನೇ ಆಗಲಿ ಅವ್ರಿಗೆ ಬರಬೇಕು ಅಂತ ಮನಸ್ಸು. ನಾನು ಎಷ್ಟೋ ಜನನ ನನ್ನ ಸ್ನೇಹಿತನ ಕರ್ತೀನಿ ಬನ್ನಿ ಅಂತ ಬರ್ದಾ ಇರ್ಬೋದು, ಅದು ದೇವಿಯ ಒಂದು ಅನುಗ್ರಹ ಇಲ್ಲ ಅಂತ ತಿಳ್ಕೊಂಡು ಅದು ನಾನು ಹೆಚ್ಚಿಗೆ ಬಲಂತ ಮಾಡ್ತಾ ಇಲ್ಲ. ಈ ಅಮ್ಮನಲ್ಲಿ ವಿಶೇಷವಾದ ಆ ಋಷಿಮುನಿಗಳ ತಪಶಕ್ತಿಯನ್ನ ನೇತ್ರದಲ್ಲಿದೆ. ನಾವು ಈ ದೇವಸ್ಥಾನಕ್ಕೆ ಬಂದಾಗ ಅಮ್ಮನವ್ರನ್ನ ಕಣ್ಣು ಮುಚ್ಚಿಕೊಂಡು ನಮಸ್ಕಾರ ಮಾಡಬಹುದು. ಕಣ್ಣು ಬಿಟ್ಟು ನೇತ್ರಕ್ಕೆ ನಮಸ್ಕಾರ ಮಾಡಿದ್ರೆ ತಕ್ಷಣ ನಮ್ಗೆ ಪಾಸಿಟಿವ್ ಬಂದು ನಾವು ಅನ್ಕೊಂಡಿದ್ದ ಕೆಲಸ ಬೇಗನೆ ಆಗುತ್ತೆ. ನೀವು ಈ ದೇವಸ್ಥಾನದಲ್ಲಿ ಬರುವಂತ ಭಕ್ತಾದಿಗಳು ಏನಾದ್ರು ಹೇಳುವಂತ ಕೇಳಿದೀರಾ? ಅಂದ್ರೆ ಹರಕೆಗಳು ಇಚ್ಛೆಗಳು ಈಡೇರಿದೆ ಅನ್ನೋಂತ ಸುದ್ದಿಗಳನ್ನು. ಹೌದು, ಸಾಲ ಕೊಟ್ಟು ಸಾಲ ಪಡಿತಾ ಇರೋರು 3 ಸತಿ ಬಂದೋದ್ಮೇಲೆ ಸಾಲ ಕೊಟ್ಟಿದ್ದಾರೆ. ಯಾರೋ ಒಂದು ಚೆಕ್ ಬಂದು ತಗೊಂಬಂದು ತೋರಿಸಿದ್ದಾರೆ. ಆರೋಗ್ಯ ಕೆಟ್ಟದವ್ರಿಗೆ ಆರೋಗ್ಯವನ್ನ ಸರಿ ಮಾಡ್ಕೊಂಡಿರೋದು ಇದೆ. ಮದುವೆ ಆಗದೆ ಇರೋರಿಗೆ ಮದುವೆ ಆಗಿದೆ. ಮತ್ತೆ ಫೈನಾನ್ಸ್ ಈ ತರ ಫ್ಯಾಮಿಲಿ ಪ್ರಾಬ್ಲಮ್, ಗಂಡ ಹೆಂಡತಿ ಜಗಳದಾಗ್ಲು ಇನ್ನೊಂದಾಗ್ಬೋದು, ಈ ತರದೆಲ್ಲ ಬಂದು ನನ್ನ ಹತ್ರಕ್ಕೆ ಈ ದೇವಸ್ಥಾನ ಬಂದ್ಮೇಲೆ ಚೆನ್ನಾಗಿದೆ ಅಂತ ಕೇಳಿ, ಎಲ್ಲಿದೆ ಅಂತ ಕೇಳಿ ಫೋನ್ ಮಾಡಿ ನನ್ನ ಸ್ನೇಹಿತರು ಬಂದು ಮತ್ತು ಯೂಟ್ಯೂಬಲ್ಲಿ ನೋಡಿದ ಅಂತ ಭಕ್ತಾದಿಗಳೆಲ್ಲ ಬಂದು ಜನಗಳಿಗೆ ದೇವಿಯ ಆಶೀರ್ವಾದ ಸಿಗ್ತಾ ಇದೆ. ಈ ಒಂದು ದೇವಸ್ಥಾನದಲ್ಲಿ ದೇವರು ಪವರ್ಫುಲ್ ಇದೆ ಅಂತ ನಂಬೋದಾ? 100% ಯಾರು ಬೇಕಾದ್ರೂ ಬಂದು ದೇವಿ ಹತ್ರ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟು ದೇವಿಯ ನೇತ್ರವನ್ನೇ ಒಂದು 5 ನಿಮಿಷ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅನುಭವ ಆಗುತ್ತೆ. ನನಗೆ ಅಲ್ಲ, ಪ್ರತಿಯೊಬ್ಬರು ಯಾರು ಬೇಕಾದ್ರೂ ಮಾಡ್ಕೋಬಹುದು. ಅವ್ರಿಗೆ ಗೊತ್ತಾಗುತ್ತೆ ಓ ದೇವಿಯಲ್ಲಿ ಶಕ್ತಿ ಇದೆ ಅಂತ. ಅದ್ರ ಜೊತೆಗೆ ನಾವು ಕಾಶಿಯಿಂದ ವಿಶ್ವನಾಥ ಇಲ್ಲಿರ್ಬೇಕು. ಅನ್ನಪೂರ್ಣೇಶ್ವರಿ ಇದ್ಮೇಲೆ ಅಪ್ಪನವ್ರು ಇದ್ಮೇಲೆ ಅಮ್ಮವ್ರು ಇರ್ಬೇಕು ಅಂದ್ಬಿಟ್ಟು ಕಾಶಿಗೆ ಹೋಗಿ 10 ದಿನ ಇದ್ದು ಅಲ್ಲಿಂದ ಒಂದು ಲಿಂಗ ತಂದಿದ್ದೀವಿ. ಅದು ಇಲ್ಲಿ ನಾಗಲಾಪುರದ ಮಠದಲ್ಲಿ ಜೀವ ಸಮಾಧಿ ಗುರುಗಳ ಹತ್ರ ಇಟ್ಟು 3 ತಿಂಗಳಿಟ್ಟು ತಂದಿದ್ವಿ. ಅದರಲ್ಲೂ ಆ ಲಿಂಗದಲ್ಲೂ ದಿವ್ಯವಾದ ಒಂದು ಶಕ್ತಿ ಇದೆ. ಆ ದೇವರಿಗೆ ಒಂದು ಹಾಲಾಭಿಷೇಕ ಮಾಡಿದ್ರೆ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಪ್ರತಿಯೊಬ್ಬರಿಗೂ ಅವಕಾಶ ಶೀಘ್ರವೇ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದುವರೆಗೂ ಹಾಲಾಭಿಷೇಕ ಮಾಡಿ ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ಶಿವ ಕೂಡ ಅರ್ಧನಾರೀಶ್ವರ, ಅವರು ಶಿವ ಶಕ್ತಿ ಇಲ್ದಿದ್ದು ಎಲ್ಲೋ
ಪರಿಪೂರ್ಣ ಆಗಲ್ಲ. ಅದಕ್ಕೆ ಶಿವನನ್ನ ಮತ್ತು ಅನ್ನಪೂರ್ಣೇಶ್ವರಿ ಇಬ್ಬರನ್ನ ನಾವು ಕೇಳ್ಕೊಂಡಾಗ 100% ಕೆಲಸ ಆಗುತ್ತೆ. ಒಂದು ಯಾರು ಬೇಕಾದ್ರೂ ಒಂದು 5 ನಿಮಿಷ ಇದ್ದು ಆ ಶಿವನನ್ನ ಮತ್ತು ಅಮ್ಮನವ್ರನ್ನ ದಿಷ್ಟಿಸಿ ಕಣ್ಣು ಮುಚ್ಚಿದೀರ ಕಣ್ಣು ಬಿಟ್ಟು ನೋಡಿದ್ರೆ ಅವ್ರಿಗೆ ಅನುಭವ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದು ಅನುಭವ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನಾದ್ರೂ ನಡೆದಿರಂತ ಘಟನೆಗಳನ್ನ ಹಂಚ್ಕೊಬೋದಾ? ಹಂಚ್ಕೋಬಹುದು. ಬೇಕಾದ ದರ್ಶನ ಬಂದವ್ರಿಗೆ ಸಾಲದ ಕಾಟ ಜೀವನದಲ್ಲಿ ದೇವ್ರನ್ನ ನಿಮ್ಮ ಜೀವನದಲ್ಲಿ ಯಾವ ರೀತಿ ಈ ನಾನು ಅಮ್ಮನವ್ರನ್ನ ನಮ್ಮ ಶ್ರೀಕಾಂತ್ ಕರೆದಾಗ ಬನ್ನಿ ದೇವಸ್ಥಾನದಲ್ಲಿ ಇರಿ ಅಂತ, ನಾನು ಏನೋ ಹೊಸದಾಗಿ ಕಟ್ತಾ ಇದಾರೆ, ಹೊಸ ದೇವಸ್ಥಾನ ಹೊಸ ವಿಗ್ರಹ, ನಾನು ಏನೋ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅದು ಹಳೆ ಕಾಲದ್ದು ಋಷಿಮುನಿ ಒಂದು ದಿವ್ಯವಾದ ಶಕ್ತಿಯಿಂದ ರೂಪುಗೊಂಡಿರೋದು ಅಂತ. ಬಂದು ನೋಡಿದ್ಮೇಲೆ ನನ್ಗೆ ಅನಿಸ್ತು ಇಲ್ಲಿ ಬರಬೇಕು, ಈ ದೇವಸ್ಥಾನನ ಸಾಕಷ್ಟು ಜನಗಳಿಗೆ ತಿಳಿಸ್ಬೇಕು, ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡೆ. ದೇವಿ ಅನುಗ್ರಹದಿಂದ ಬಂದು ನಾನು ಇಲ್ಲೇ ಇರ್ತೀನಿ. ಪ್ರತಿ ಮಂಗಳವಾರ, ಭಾನುವಾರ, ಸೋಮವಾರ ಈ ದೇವಸ್ಥಾನದಲ್ಲಿ ಇದ್ದು ಬಂದವರಿಗೆಲ್ಲ ದೇವಿಯ ಮಹತ್ವನ ತಿಳಿಸ್ತಾ ಇರ್ತೀನಿ. ಜೊತೆಗೆ ಜ್ಯೋತಿಷ್ಯದ ಮುಖಾಂತರವಾಗೂ ಹೇಳ್ತಾ ಇದ್ದೀನಿ, ನಾನೊಬ್ಬ ಜ್ಯೋತಿಷಿ ಆಗಿರೋದ್ರಿಂದ. ಆಮೇಲೆ ನನಗೆ ಇಲ್ಲಿ ವಿಷ್ಣು ಸಹಸ್ರನಾಮ ಟೀಮ್ ಅವರು ಬಂದಾಗ ಅವ್ರ ಮುಂದೆ ಒಂದು ಗೋಚರವಾಯಿತು, ಬರೀ ಅಮ್ಮನವರಿದ್ದಾರೆ, ಒಂದು ಲಿಂಗ ತಗೊಂಡ ನಮ್ಮ ವಿಷ್ಣು ಸಹಸ್ರ ಲಲಿತ ಸಹಸ್ರನಾಮ ಟೀಮ್ ಅವರೆಲ್ಲ ಕಾಶಿಗೆ ಹೋಗಿ ಕಾಶಿಯಿಂದ ವಿಗ್ರಹವನ್ನ ತಂದ್ಕೊಡೋಕೆ ಪ್ರೇರಣೆ ಆಗಿದ್ದೆ ಅಮ್ಮನವರಿಂದ. ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ? ಈ ವೀಕ್ಷಕರಿಗೆ ಹೇಳ್ತೀನಿ, ಇದು ವಿಶೇಷವಾದ ಒಂದು ತುಂಬಾ ಅದ್ಭುತವಾದ ವಿಗ್ರಹ. ಶಿವನಲ್ಲಾಗ್ಲಿ, ಕಾಶಿಯಿಂದ ಬಂದಿರತಕ್ಕಂಥ ಶಿವಲಿಂಗದಲ್ಲಾಗ್ಲಿ, ಅನ್ನಪೂರ್ಣೇಶ್ವರಿ ಆಗಲಿ ವಿಶೇಷವಾದ ದಿವ್ಯ ಶಕ್ತಿ ಇದೆ. ಸಾಮಾನ್ಯವಾಗಿ ಇದು ಶಿವಪಟ್ಟಣದ ಅಳಿಲಿಕ್ಕತ್ತಿರೋದಿಲ್ಲ, ಹಳೆ ಕಾಲದ್ದು ಋಷಿಮುನಿಗಳ ಒಂದು ಸ್ಥಾಪನೆಯಿಂದ ಸಿಕ್ಕಿರೋದು. ಬಂದು ಇದನ್ನೆಲ್ಲ ದರ್ಶನ ಪಡೆದು ನಿಮ್ಮ ಎಲ್ಲ ಕಷ್ಟಗಳನ್ನ ನಿವಾರಿಸಿಕೊಳ್ಬೇಕು. ಭಕ್ತಿಯಿಂದ ನೀವು ಮನೆಯಲ್ಲೇ ಕೇಳ್ಕೊಳ್ಳಿ, ಅದು ಕೇಳ್ಕೊಂಡಾಗ ನಿಮ್ಗೆ ಬರೋದಕ್ಕೆ ದಾರಿ ಕೊಡ್ತಾರೆ ದೇವರು. ಆಮೇಲೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಬಂದು ಈ ಸದಾವಕಾಶನ ಎಲ್ಲ ಭಕ್ತರು ಉಪಯೋಗ ಮಾಡ್ಕೋಬೇಕಂತ ನಿಮ್ಮ ಮುಖಾಂತರವಾಗಿ ಕೇಳ್ಕೊತೀನಿ ಎಲ್ಲ ಭಕ್ತರು. ಸರ್, ನೀವು ಈ ದೇವಸ್ಥಾನಕ್ಕೆ ಎಷ್ಟು ದಿನಗಳಿಂದ ಬರ್ತಿದ್ದೀರಾ? ಇನ್ನೇನು ಒಂದು 20 ದಿನದಿಂದ ಬರ್ತಾ ಇದ್ದೀನಿ ಮೇಡಮ್. 3 ವಾರದಿಂದ ಮೂರು ವಾರದಿಂದ ಅನ್ಕೊಳ್ಳಿ. ನಾವು 3 ವಾರದಿಂದ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ನಮ್ಮ ಅತ್ತೆ ಮಾವ ನಮ್ಗೆ ಹೊಸದಾಗಿ ಗೊತ್ತಾಗಿದ್ದು, ಆದ್ರೆ ಇವಾಗ ಆ ತಾಯಿ ದೇವಸ್ಥಾನಕ್ಕೆ ಬಂದಾಗಿಂದ ನಮ್ ಕಷ್ಟ ಎಲ್ಲ ಪರಿಹಾರ ಆಗ್ತಾ ಇದೆ. ನಮ್ಗೆ ಎಷ್ಟೋ ಸ್ವಲ್ಪ 70% ಪರಿಹಾರ ಆಗೈತೆ. 9 ವಾರ ಬರ್ತೀವಿ. ಆ ತಾಯಿಗೆ ಬೆಲ್ಲದಾರತಿ ಮಾಡಿ ನಾವು ನಮ್ ಕಷ್ಟನ ಪರಿಹರಿಸ್ಕೊಂತ ಇದೀವಿ ಮೇಡಮ್. ನೀವೆಲ್ಲಿಂದ ಬರ್ತಾರದು? ನಮ್ದು ಟಿಯಾಗ್ರರ ಮೇಡಮ್. ಉಸುಲುಬೆಲೆ ಹೋಬಳಿ. ಅಲ್ಲಿಂದ ಈ ದೇವಸ್ಥಾನ ಇಲ್ಲಿದೆ ಅಂತ ಹೇಗ್ ಗೊತ್ತಾಯ್ತು? ನಮ್ಗೆ ನಮ್ಮಪ್ಪ ನಮ್ಮಮ್ಮ ಒಂದು 10 ವರ್ಷದಿಂದ ಇಲ್ಲಿಗೆ ಬರ್ತಾರೆ ಮೇಡಮ್. ಅವರಿಂದ ನಮ್ಗೆ ಗೊತ್ತಾಗಿತ್ತು. ಈ ದೇವಿ ಪವರ್ಫುಲ್ ಇದೆ ಅಂತ ಗೊತ್ತಾಗಿದೆ ಮೇಡಮ್. ಆ ತಾಯಿ ಹತ್ರ ಸತ್ಯ ಇದೆ. ನಮ್ಗೆ ಒಳ್ಳೇದಾಗೈತೆ ಮೇಡಮ್. ಅಂದ್ರೆ ನೀವು ಏನ್ ಇಚ್ಛೆ ಇಟ್ಕೊಂಡ್ ಬಂದಿದ್ರಿ ಇಲ್ಲಿಗೆ? ನಮ್ಗೆ ಹಿಂಗೆ ಮೇಡಮ್ ಕಷ್ಟ. ನನ್ಗೊಂಥರ ಸಂಸ್ಥೆ ಮೇಡಮ್, ನನ್ಗೊಂಥರ ಗಂಡಾಂತರ ಬಂದಿತ್ತು. 2 ಸಾರಿಯಿಂದ ನನ್ಗೆ ಹುಷಾರಿರ್ಲಿಲ್ಲ. ಈ ತಾಯಿ ಹತ್ರ ಬಂದು ನಾವು ಬೇಡ್ಕೊಂತಾ ಇದೀವಿ ಮೇಡಮ್. ನನ್ಗೆ ಆರೋಗ್ಯ ಭಾಗ್ಯ ಸರಿ ಇಲ್ಲ ಮೇಡಮ್. ಅದಕ್ಕೆ ನಾವು ಇಲ್ಲಿ ಇದು ಬೇಡ್ಕೊಂತಾ ಇದೀವಿ. ಇನ್ನು ಎಷ್ಟು ವಾರ ಬರ್ಬೇಕು? 3 ವಾರ ಆಗಿದೆ ಮೇಡಮ್. 9 ವಾರ ಬರ್ತೀವಿ. ಆಮೇಲೆ ನಮ್ಗೆ ಆ ತಾಯಿ ಎಷ್ಟು ದಿನ ನಮ್ಗೆ ಶಕ್ತಿ ಕೊಡ್ತಾಳೋ ಅಷ್ಟ್ ದಿನ ಬರ್ತಾ ಇರ್ತೀವಿ ಮೇಡಮ್. ಒಟ್ಟಾರೆಗೆ ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ? ಅವ್ರೇನ್ ಪಾಪ ಏನೋ ದೇವಸ್ಥಾನ ಮಾಡವ್ರೆ, ಏನೋ ಜನ ಭಕ್ತಾದಿಗಳು ಬರ್ಬೇಕಂತ ಹೇಳ್ಬಿಟ್ಟು ಅವ್ರೆಲ್ಲ ಎಲ್ಲ ಅನುಕೂಲ ಮಾಡ್ತಾವ್ರ. ಅವ್ರು ಪಾಪ ಏನೋ ನೋ ಪ್ರಾಬ್ಲಮ್. ಊಟದ ವ್ಯವಸ್ಥೆ ಆಗ್ಲಿ, ಇಲ್ಲ ಅಂದ್ರೆ ಜನಗಳಿಗೆ ಓಡಾಡೋ ಇದು ವ್ಯವಹಾರ ಆಗ್ಲಿ ಚೆನ್ನಾಗೈತೆ. ಇದ್ರ ಬಗ್ಗೆ ನೋಡ್ತಾರಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ದೇವಿ ಬಗ್ಗೆ ಇಲ್ಲ ಮೇಡಮ್ ಅಂದ್ರೆ ಇದು ದೇವಿ ಹತ್ರ ಪವರ್ಫುಲ್ ಇರೋದಕ್ಕೆ ಜನಗಳು ಬರ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಪವರ್ಫುಲ್ ಇರೋದಕ್ಕೆ ಬರ್ತಾ ಇರೋದು. ಆ ಯಮನ ಹತ್ರ ಮಹಿಮೆ ಐತೆ ಜಾಸ್ತಿ, ಅದಕ್ಕೋಸ್ಕರನೇ ಇಷ್ಟು ಜನ ಬರ್ತಾ ಇರೋದು.
ನಮಸ್ತೆ ಸರ್ ಈ ದೇವಸ್ಥಾನಕ್ಕೆ ಎಷ್ಟು ವಾರದಿಂದ ಅಥವಾ ಎಷ್ಟು ದಿನಗಳಿಂದ ಬರ್ತಿದ್ದೀರಾ? ಮೇಡಮ್, ನಾವು ಸುಮಾರು ಅಂದ್ರೆ ಒಂದು 5 ವಾರದಿಂದ ಬರ್ತಾ ಇದ್ದೀವಿ. ಇದು 6ನೇ ವಾರ. ನೀವು ಎಲ್ಲಿಂದ ಸರ್ ಬಂದಿರೋದು? ನಾವು ಇಲ್ಲೇ ಹೊಸಕೋಟೆ ತಾಲೂಕು. ಸರ್ ನೀವು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದ್ರೆ ಏನಾದ್ರೂ ಒಂದು ಇಚ್ಛೆಗಳ ಈಡೇರುತ್ತೆ ಅಥವಾ ಹರಕೆಗಳು ಈಡೇರುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೌದೌದು, ಖಂಡಿತ. ನಮಗೆ ಬಂದು ನಾವು ಇಲ್ಲಿ ಏನ್ ಅನ್ಕೊಂಡಿದೀವೋ ಏನ್ ಬೇಡ್ಕೊಂತೀವೋ ಅದೆಲ್ಲ ಆಗಿದೆ, ನೆರವೇರಿದೆ. ಬಟ್ ತುಂಬಾ ಒಳ್ಳೇದಾಗ್ತಿದೆ, ಪರವಾಗಿಲ್ಲ. ನಿಮ್ಗೆ ಈ 6 ವಾರಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಾಣಿಸ್ತಾ ನಿಮ್ಮ ಜೀವನ? ತುಂಬಾ ವ್ಯತ್ಯಾಸ ಬಂದಿದೆ ನಮ್ಗೆ. ನೀವು ಏನು ಸಿದ್ಧಿ ಅಂದ್ರೆ ನೀವು ಏನ್ ಸಂಕಲ್ಪ ಮಾಡ್ಕೊಂಡ್ ಬಂದಿದ್ರಿ? ಮೇಡಮ್, ನಾವು ಮನ್ಸಲ್ಲಿ ಏನ್ ಅನ್ಕೊಂಡಿದ್ವೋ ಅದು ನಮ್ಗೆ 1ನೇ ವಾರ ಆಗಿಲ್ಲ, 2ನೇ ವಾರ ಆಯ್ತು. 3ನೇ ವಾರನೂ ಇನ್ನೂ ಚೆನ್ನಾಗಾಯ್ತು. ಅದರಿಂದ ಅವತ್ತಿಂದ ನಾವು ಅದೇ ತರ ಕಂಟಿನ್ಯೂ ಮಾಡ್ತಾ ಇದೀವಿ. ಈ ದೇವ್ರ ಪವರ್ಫುಲ್ ಅಂತ ನಂಬ್ತಿದ್ದೀರಾ? 100% ನಂಬ್ತಿದ್ವಿ. ಸರ್ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಹೇಳಿದ್ರೆ ಈ ದೇವಸ್ಥಾನ? ಹೇಳಿದೀವಿ, ಸುಮಾರು ಜನಕ್ಕೆ ಹೇಳಿದೀವಿ. ಆಲ್ರೆಡಿ ಅವರು ಬಂದೆಲ್ಲ ನಮ್ ಜೊತೆಲೆ ಬಂದು ಅವರು 1-2 ಸಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಅವ್ರ ಪಾಡ್ಗೆ ಅವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಅವ್ರ ಇರ್ತಾರೆ. ಅಭಿಪ್ರಾಯ ಹೇಗಿತ್ತು ಸರ್? ಅದು ಅವ್ರನ್ನೇ ಕೇಳ್ಬೇಕು ಮೇಡಮ್. ಅಲ್ಲ ನೀವು ಈ ತರ ಸಜೆಸ್ಟ್ ಮಾಡಿದ್ರಲ್ಲ, ಓಕೆ ಪರವಾಗಿಲ್ಲ ಅಂತ ಪರವಾಗಿಲ್ಲ ಅಂತಾನೆ ಹೇಳಿದ್ದಾರೆ. ಬಟ್ ಇವಾಗ ಅವ್ರ ಪಾಡಿಗೆ ಅವ್ರು ಬರ್ತಿರ್ತಾರೆ, ನಮ್ಮ ಪಾಡಿಗೆ ನಾವು ಬರ್ತಿರ್ತೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಬರ್ತೀವಿ, ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂತೀವಿ, ಪ್ರಸಾದ ತಿನ್ಕೊಂಡು ದೇವಿಗೆ ನಮಸ್ಕಾರ ಹಾಕೊಂಡು ಹೋಗ್ತಾ ಇರ್ತೀವಿ. ನೀವು ಇನ್ನೂ ಎಷ್ಟು ವಾರ ಬರ್ಬೇಕು ಅಂತ ಹೇಳಿದ್ದಾರೆ? ಗೊತ್ತಿಲ್ಲ ಮೇಡಮ್, ಅಮ್ಮ ಯಾವಾಗ ಎಲ್ಲಿವರೆಗೂ ದಾರಿ ಕೊಡಿತ್ತು ಅಲ್ಲಿವರೆಗೂ ಬರ್ತಾನೆ ಇರ್ತೀವಿ. ಓಕೆ ಸರ್, ಒಟ್ಟಾರೆಯಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಪರವಾಗಿಲ್ಲ, ಎಲ್ಲ ಬಂದು ಹೋಗಿ, ನಿಮ್ಗೂ ಒಳ್ಳೇದಾಗುತ್ತೆ. ದೇವ್ರನ್ನ ನಂಬಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್ ನೀವು ಈ ಟೆಂಪಲ್ಗೆ ಯಾವಾಗಿಂದ ಬರ್ತಿದ್ದೀರಾ ಸರ್? ಇದೇ ಫಸ್ಟ್ ಟೈಮ್ ಬಂದಿರೋದು. ಇದೇ ಫಸ್ಟ್ ಟೈಮ್. ನಿಮಗೆ ಈ ಟೆಂಪಲ್ ಎಲ್ಲಿದೆ ಅಂತ ಹೇಗೆ ಗೊತ್ತಾಯ್ತು? ಯೂಟ್ಯೂಬಲ್ಲಿ ನೋಡಿದ್ದೆ ನಾನು, ಮೊನ್ನೆ ನೋಡಿದ್ದೆ ಯೂಟ್ಯೂಬಲ್ಲೇ. ನೋಡ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ ಇಲ್ಲಿ ಬಂದಿದ್ದೀವಿ ಇವತ್ತು. ಈ ಟೆಂಪಲ್ ಲೊಕೇಶನ್ ಎಲ್ಲ ನಿಮ್ಗೆ ಬರೋದಕ್ಕೆ ಈಸಿ ಆಯಿತಾ? ಈಸಿ ಇದೆ. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ವರೆಗೂ ಮೆಟ್ರೋದಲ್ಲಿ ಬಂದ್ವಿ. ಅಲ್ಲಿಂದ ನೆಕ್ಸ್ಟು ಹೊಸಕೋಟೆವರೆಗೂ ನಾವು ಬಸ್ಸಲ್ಲಿ ಬರ್ಬೋದು. ಅಲ್ಲಿಂದ ಆಟೋಸ್ ತುಂಬ ಇದೆ, ಆಟೋದಲ್ಲಿ ಬರ್ಬೋದು, ಏನು ತೊಂದರೆ ಇಲ್ಲ. ಹೋಗ್ತಾ ಬರ್ತಾ ಇಲ್ಲ ಆಟೋಗಳಿದೆ. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ಈ ಒಂದು ಟೆಂಪಲ್ ಬಂದಾಗ? ತುಂಬ ಪೀಸ್ಫುಲ್ ಆಗಿದೆ, ಚೆನ್ನಾಗಿದೆ. ದೇವ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ ಕಾಣಿಸ್ತಾಳೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಇದೆ. ಇದೇ ಫಸ್ಟ್ ಟೈಮ್ ಬಂದಿರೋದಲ್ವಾ. ನೀವೇನಾದರೂ ಹರಕೆ ಅಥವಾ ಇಚ್ಛೆ ಇಟ್ಕೊಂಡು ಬಂದಿದ್ದೀರಾ ಇಲ್ಲಿಗೆ? ಅಲ್ಲ, ದೇವಸ್ಥಾನಕ್ಕೆ ಬರೋರೆಲ್ಲ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಂಡೇ ಬರ್ತೀವಿ. ಹಂಗೆ ನಮ್ಮ ಮನಸ್ಸಲ್ಲೂ ಒಳ್ಳೇದಾಗಬೇಕು ಅಂತಲೇ ಅನ್ಕೊಂಡು ಬಂದಿರೋದು. ಓಕೆ, ಅಂದರೆ ನೀವು ಸ್ಪೆಸಿಫಿಕ್ ಆಗಿ ಈ ಥರ ಕೆಲಸ ಆಗೋದಕ್ಕೋಸ್ಕರ ಅಂತ ಏನಾದರೂ ಬಂದಿದ್ದೀರಾ? ಕಷ್ಟಗಳಿದ್ದೇ ಇರುತ್ತೆ ಜೀವನದಲ್ಲಿ, ಎಲ್ಲ ಪರಿಹಾರ ಆಗಬೇಕು, ಅದಕ್ಕೋಸ್ಕರನೇ ಕೇಳ್ಕೊಂಬಂದಿರೋದು. ಓಕೆ ಸರ್, ಈ ಟೆಂಪಲ್ಗೆ ಬಂದಂಥ ಸ್ಟಾರ್ಟಿಂಗ್ ನೀವು ಎಂಟರ್ ಆದಾಗ ಯಾವ ರೀತಿ ವೈಬ್ಸ್ ನಿಮಗೆ ಕಾಣಿಸ್ತು? ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಇನ್ನೂ ಒಂಥರ ಪಾಸಿಟಿವ್ ಎನರ್ಜಿ ಥರ ಫೀಲ್ ಆಗ್ತಾ ಇತ್ತು. ಮನಸ್ಸಿಗೆ ನೆಮ್ಮದಿ, ಇನ್ನೂ ಒಂಥರ ದೇವಿ ನೋಡಿದಾಗ ಹೇಗೆ ಅನ್ನಿಸ್ತು? ನನ್ನಷ್ಟಕ್ಕೆ ನನಗೆ ಮನಸ್ಸಿಂದ ಒಂಥರ ನಗು ಬರೋ ಥರ ಫೀಲ್ ಆಗ್ತಾಯಿತ್ತು. ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗೋ ಥರ ಫೀಲ್ ಆಗ್ತಾಯಿತ್ತು. ಓಕೆ ಸರ್, ಈ ದೇವಿ ಪವರ್ಫುಲ್ ಇದೆ ಅಂತ ಅನ್ನಿಸ್ತಿದೆಯಾ? ಪವರ್ಫುಲ್ ಇಲ್ಲಲ್ಲ, ಎಷ್ಟೊಂದು ಜನ ಎಲ್ಲ ಬರ್ತಾರೆ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಕಷ್ಟ ಇರೋರೆಲ್ಲ ಬಂದು ದೇವ್ರ ಹತ್ರ ಬೇಡ್ಕೊಂಡ್ರೆ ಪರಿಹಾರ ಸಿಗುತ್ತೆ. ಬಂದು ಪ್ರೇ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ. ನೀವಿನ್ನೂ ಎಷ್ಟು ವಾರ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನಿದೆ ಫಸ್ಟ್ ಟೈಮ್ ಬಂದಿರೋದಲ್ವಾ, ನಾನು ಮನಸ್ಸಿಗೆ ಬೇಕನ್ನಿಸ್ದಾಗಲೆಲ್ಲ ಬರಬೇಕು. ದೇವ್ರ ಹತ್ರ ಬರೋದಕ್ಕೆ ಯಾರು ಪರ್ಮಿಷನ್ ಕೇಳಬೇಕು? ಎಷ್ಟು ದಿನಗಳಿಂದ ಅಥವಾ ಎಷ್ಟು ವಾರಗಳಿಂದ ಬರ್ತಿದ್ದೀರಾ? ನಾವು 6 ತಿಂಗಳಿಂದ ಬರ್ತೀವಿ. 6 ಮಂತ್ಸಿಂದ ನಿಮಗೆ ಈ ಒಂದು ದೇವಸ್ಥಾನ ಬಂದಾಗ ಯಾವ ರೀತಿ ಅನ್ನಿಸ್ತಿದೆ? ನೆಮ್ಮದಿ ಇದೆ. ನೀವೆಲ್ಲಿಂದ ಬರ್ತಿರೋದು? ನಾವು ಇಲ್ಲಿ ಬಿದ್ರಳ್ಳಿ.
ಮೇಡಮ್ ನೀವೇನಾದರೂ ಹರಕೆ ಅಥವಾ ಇಚ್ಛೆ ಇಟ್ಕೊಂಡ್ ಬರ್ತಾ ಇದ್ದೀರಾ? ನನ್ನ ಸಂಕಲ್ಪ ಇರ್ತದೆ, ಸಂಕಲ್ಪ ಇಟ್ಕೊಂಡ್ ಬರ್ತಾ ಇದ್ದೀರಾ? ಆ ಸಂಕಲ್ಪ ಏನಾದರೂ ಈಡೇರೋ ಥರ ಕಾಣಿಸ್ತಿದ್ಯಾ? ಕಾಣಿಸ್ತದೆ. ಇಷ್ಟು ದಿನಗಳಲ್ಲಿ ಈ ದೇವ್ರು ಪವರ್ಫುಲ್ ಅಂತ ಅನ್ನಿಸ್ತಿದೆಯಾ? ಅಂದರೆ ಇಲ್ಲಿ ಕಾಯಿ ಕಟ್ಟೋದಾಗಿರ್ಬೋದು, ಬೆಲ್ಲದ ಆರತಿ ಆಗಿರ್ಬೋದು, ವಿಶೇಷ ಅಂತ ಹೇಳ್ತಾರೆ, ಅದು ನಿಜಕ್ಕೆ ಪವರ್ ಇದೆ ಅಂತ ಅನಿಸಿದೆ ಎರಡು? ಇದೆ. ಮೇಡಮ್ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾವು ಎಲ್ಲಿ ಇದಿರುತ್ತೋ ವೈಬ್ರೇಷನ್ ಎಲ್ಲಿರುತ್ತೋ ದೇವರು ಇದು ಸಂಕಲ್ಪ ಅಲ್ಲಿ ನಾವು ನಮ್ಮ ಮೇಲೇನೂ ಡಿಪೆಂಡ್ ಆಗುತ್ತೆ. ದೇವ್ರಿಗೆ ನಾವು ಯಾವ ಥರ ನಂಬ್ತೀರಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದೆ. ಈ ದೇವಸ್ಥಾನಕ್ಕೆ ಬೇರೆಯವ್ರಿಗೆ ನಂಬಿಕೆ ಅಂತ ಹೇಳ್ಬೋದಾ? ಹೇಳ್ಬೋದು. ಆ ಥರ ಇದೆ. ಅವ್ರಿಗೇನಾದರೂ ಇದ್ರೆ ಸಂಕಲ್ಪ ಮಾಡಿಕೊಂಡ್ರೆ ದೇವ್ರು ಒಳ್ಳೇದಾಗೆ. ಓಕೆ ಅಮ್ಮನ ಪವರ್ ಇದ್ದೇ ಇದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ದೇವಸ್ಥಾನಕ್ಕೆ ನೀವು ಎಷ್ಟು ವಾರಗಳಿಂದ ಬರ್ತಿದ್ದೀರಾ? ನಾವು ಒಂದು 9-10 ವಾರದಿಂದ ಬರ್ತಾ ಇದ್ದೀವಿ ಮೇಡಮ್. ಸರ್ ನಿಮ್ಗೆ ಈ ದೇವಸ್ಥಾನ ಇಲ್ಲಿದೆ ಅಂತ ಹೇಗ್ ಗೊತ್ತಾಯ್ತು? ನಮ್ಮ ಫ್ರೆಂಡು ಹೇಳಿದ್ರು, ಅವ್ರ ಕಡೆಯಿಂದ ಬರ್ತಾ ಇದ್ವಿ. ನೀವು ಯಾವ ಊರಿಂದ ಬರ್ತೀರಾ? ನಾವು ಹತ್ತಿಬೇಲೆ ತವೇಡನಹಳ್ಳಿ. ಓಕೆ ಸರ್, ಈ ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ಮನಸ್ಸಿಗೆ ಹೇಗೆ? ಬಂದು ಇಲ್ಲಿ ಬಂದಂಗೆ ಗೊತ್ತಾಗಲ್ಲ ನಮ್ಗೆ. ಸರ್ ಈ ಒಂದು ಇಷ್ಟು ವಾರಗಳಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಏನಾದ್ರು ಆಗೋ ತರ ಆಯ್ತಾ ಇದೆ ಮೇಡಮ್. ಆಗ್ತದೆ. ನಂಬಬೇಕು, ಕೆಲಸ ಮಾಡಿ ನಂಬಬೇಕು. ಕೆಲಸ ಮಾಡಿದ್ರೆ ನಂಬೇಡ ದೇವ್ರಗಳನ್ನ. ನಾವು ಮಾಡಿ ಸುಮ್ಮನೆ ಕುತ್ಕೊಂಡಿದ್ರೆ ಯಾವ್ದು ಕೊಡಲ್ಲ. ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬಂದು ದೇವ್ರನ್ನ ನಂಬಿ ಇದ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಯಾವ ದೇವ್ರು ಕೊಡಲ್ಲ, ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾನಷ್ಟೇ. ಸರ್ ಇಲ್ಲಿ ಬಂದು ಹರಕೆಗಳು ಮಾಡ್ಕೊಂಡ್ರೆ ಅಥವಾ ಇಷ್ಟಾರ್ಥಗಳು ಏನಾದ್ರು ನೆರವೇರಂತ ಸಾಧ್ಯತೆಗಳು ಇದೆ ಅಂತ ಇರ್ತದೆ ಮೇಡಮ್. ನಂಬಿಕೆ ಇರ್ಬೇಕು ಮೇಡಮ್. ಯಾವತ್ಗೂ ಏನೇ ಸುಮ್ನೆ ಮಾಡೋದಲ್ಲ, ನಂಬಿಕೆ ಇದ್ದು ಇದು ನನ್ಗೆ ಗೊತ್ತು. ನಿಮ್ ಜೀವನದಲ್ಲಿ ಅದು ಗೊತ್ತಾಗಿದೆ. ಅದಕ್ಕೋಸ್ಕರನೇ ಬಿಡಿದ್ರೆ ಬರ್ತಾ ಇರೋದು. ನಾವು ಶುಕ್ರವಾರ ಕಂಪಲ್ಸರಿ ಬರ್ತೀವಿ, ಹುಣ್ಣಿಮೆ ದಿನ ಬರ್ತೀವಿ, ಕಂಪಲ್ಸರಿ ಬರ್ತೀವಿ. ಇಲ್ಲಿ ಕಾಯಿ ಕಟ್ಟುವಂತದೆಲ್ಲ ಪದ್ಧತಿ ಇಟ್ಕೊಂಡಿದ್ದಾರೆ, ಅದೆಲ್ಲ ಒಳ್ಳೇದಾಗುತ್ತೆ ಮೇಡಮ್. ನಡೀತದೆ. ಸುಮ್ಮನೆ ಎಲ್ಲಿ ಥ್ಯಾಂಕ್ ಯು ಸರ್.